ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಇದು ಆಕಸ್ಮಿಕವಾಗಿ ಆಗಿರೋಂಥ ಒಂದು ಯುದ್ಧದ ಸನ್ನಿವೇಶ. ಇದು ಎಲ್ಲ ಸಂದರ್ಭದಲ್ಲೂ ಆಗಿಲ್ಲ. ಇದಕ್ಕೆ ಕಾಂಗ್ರೆಸ್ ಹೊಣೆ ಅಥವಾ ಬಿಜೆಪಿ ಹೊಣೆ ಅಂತ ನಾವು ಇದನ್ನ ದೂರ ಅಂತ ಅವಶ್ಯಕತೆ ಇಲ್ಲ. ಈಗ ನೋಡಿ, ಈಗ ಅಲ್ಲಿನ ರೇಟ್ ಜಾಸ್ತಿ ಆಗಿದೆ ಅಂತಂದ್ರೆ ಯಾರು ರೇಟ್ ಜಾಸ್ತಿ ಮಾಡಿರೋದು? ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಲ್ಲಿ ಆಗಿರೋಂಥದ್ದು. ಪ್ರತಿದಿನ ಅಲ್ಲಿ ಇದನ್ನ ದರವನ್ನು ಫಿಕ್ಸ್ ಮಾಡ್ತಾರೆ ಮೇಡಮ್. ಪ್ರತಿ ದಿನ 15 ದಿವಸಕ್ಕೆ ಒಂದ್ಸಲ ಏನಿದೆ ಆಯಿಲ್ ಕಂಪನಿಗಳಿದಾವೆ, ಅವರು ಅಂದ್ರೆ ನಮ್ಮ ಹಿಂದೂಸ್ತಾನ್ ಪೆಟ್ರೋಲಿಯಂ ಇರ್ಬೋದು, ಇಂಡಿಯನ್ ಪೆಟ್ರೋಲಿಯಂ ಇರ್ಬೋದು, ಇನ್ಯಾವುದೋ ಒಂದು ಕಾರ್ಪೊರೇಷನ್, ಈ ಕಂಪನಿಗಳು ಏನು ಮಾಡ್ತಾರೆ, ಒಂದು ಮಾರ್ಕೆಟಿಂಗ್ ಇದೆ. 15 ದಿನಕ್ಕೆ ಒಂದು ಸಾಗಿರುವಂಥ ರೇಟ್ಗಳನ್ನ ಫಿಕ್ಸ್ ಮಾಡಿ ರಿವೈಸ್ ಮಾಡಿ ಅದನ್ನು ಬೆಳಗ್ಗೆ 6 ಗಂಟೆಗೆ ಒಂದು ಫಿಕ್ಸ್ ಮಾಡುವಂಥ ದರ ಅದು. ಇಲ್ಲಿ ನಮಗೆ ಸಮಸ್ಯೆ ಆಗಿರೋದು ಏನಂತಂದ್ರೆ ಅದೆಲ್ಲ ದೊಡ್ಡ ಸಮಸ್ಯೆ ಇಲ್ಲ. ಅಲ್ಲಿ ಈ ಯುದ್ಧ ಕಾಲದಲ್ಲಿ ಅಭಾವ ಆಗಿರೋದ್ರಿಂದ ಸಹಜವಾಗಿ ಅದು ರೇಟ್ ಜಾಸ್ತಿ ಆಗಿದೆ. 60 ರೂಪಾಯಿ ಡೊಮೆಸ್ಟಿಕ್ಕಿಗೆ, 114ರಿಂದ 115 ರೂಪಾಯಿಗೆ ಈ ಕಮರ್ಷಿಯಲ್ಗಾಗಿದೆ. ನೋಡಿ, ಡೆಲ್ಲಿಯಲ್ಲಿ ಎಷ್ಟಿದೆ? 913 ರೂಪಾಯಿ ಇದೆ. ಬಾಂಬೆಯಲ್ಲಿ 913 ರೂಪಾಯಿ ಇದೆ. ಚೆನ್ನೈನಲ್ಲಿ 928 ಇದೆ. ಕೋಲ್ಕತ್ತಾದಲ್ಲಿ 930 ರೂಪಾಯಿ. ಇಲ್ಲಿ ನಮ್ಮಲ್ಲಿ ಜಾಸ್ತಿ ಆಗಿರೋದು 900ರಿಂದ 60 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಅದೊಂದು ತಾವೊಂದು ಪಾಯಿಂಟನ್ನು ಹೈಲೈಟ್ ಮಾಡಿದ್ರಿ. ಏನು ಅಂತಂದ್ರೆ ಇದೇ ಸಂದರ್ಭವನ್ನು ಬಳಸ್ಕೊಂಡು ಕೆಲವು ಈ ದಂಧೆಕೋರರು, ಈ ಏಜೆನ್ಸಿಗಳು, ಡೀಲರ್ಸ್ಗಳು ಇವ್ರೇನು ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ ಲಾಭ ಮಾಡಿ. ಸರ್ಕಾರ ನಿಯಮಾನುಸಾರ ಕಾಲಕ್ಕೆ ಎಲ್ಲ ಸಪ್ಲೈ ಕೊಟ್ಟರು ಸಹ ಈ ತರ ಮಾಡೋದು ಸಾಧ್ಯತೆ ಇದೆ. ನೋಡಿ, ರಸಗೊಬ್ಬರ ಕೊಟ್ಟಂತ ಸಂದರ್ಭದಲ್ಲಿ ಕೇಂದ್ರ ಕೊಟ್ಟಿದೆ, ಅಕ್ಕಿಯನ್ನು ಕೆಲವು ಟೈಮಲ್ಲಿ ಕೇಂದ್ರ ಸರ್ಕಾರ ಕೊಡ್ತದೆ, ರಾಜ್ಯ ಸರ್ಕಾರವನ್ನು ಕೊಟ್ಟಿದೆ, ಗೋಡನ್ ಅಕ್ಕಿ ಇರ್ತದೆ, ಅದನ್ನ ಜನ ಸಿಗಲ್ಲ. ಏನಕ್ಕೆ ಅಂತಂದ್ರೆ ಇದನ್ನ ಅಭಾವ ಸೃಷ್ಟಿ ಮಾಡುವಂಥದ್ದು. ಇದ್ರ ಬೆನಿಫಿಟ್ ಯಾರು ತಗೋತಾರೆ ಅಂತಂದ್ರೆ ಈ ಮಧ್ಯವರ್ತಿಗಳು, ಈ ಅಲ್ಲಿಂದ ಏನು ಯಾರು ಏಜೆನ್ಸಿ ಇರ್ತಾರೆ ನೋಡಿ, ಇವರು ಜಾಸ್ತಿ ದುಪ್ಪಟ್ಟು ಮಾಡುವಂಥದ್ದು, ದುಡ್ಡು ಮಾಡುವಂಥ ಒಂದು ಏಜೆನ್ಸಿಗಳು ಮಾಡ್ಕೊಳ್ಳೋಂಥ ಸಂದರ್ಭ ಮಾಡ್ತಾರೆ. ಇದಕ್ಕೆ ಅವ್ರು ಹೇಳಿದ್ದಾರೆ, ಮುನಿಯಪ್ಪನವ್ರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಆದ್ರೆ ಯಾವ ಸಮಸ್ಯೆನೂ ಇಲ್ಲ, ನಾವು ಬಗೆಹರಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಒಂದು ಇಲ್ಲಿ ಹೇಳಿದ ಏನಂತಂದ್ರೆ 20ರಿಂದ 21ರಿಂದ 25 ದಿನ ತನಕ ಬುಕಿಂಗ್ ಟೈಮ್ ಏನೋ ಕೊಟ್ಟಿದ್ದಾರೆ, ಕೊಡಿ, ಅದು ಸಮಸ್ಯೆ ಆಗಲ್ಲ ಅಂತ. ಈ ಕಮರ್ಷಿಯಲ್ಗೆ ಏನಾಯ್ತದೆ ಅಂತ, ಕಮರ್ಷಿಯಲ್ ಬೇಕೇ ಬೇಕು. ಈಗ ಮನೇಲಿ ಏನಾಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ ನೈಸರ್ಗಿಕ ಒಲೆಗಳನ್ನ ಬಳಸ್ಕೊತಾರೆ ಹಳ್ಳಿಗಳ ಕಡೆ. ಇಲ್ಲಿ ಅಂದರೆ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅನಿವಾರ್ಯ ಡೊಮೆಸ್ಟಿಕ್ಕು ಎಷ್ಟಿದೆಯೋ ಅಷ್ಟೇ ಇದು ನಮಗೆ ಕಮರ್ಷಿಯಲ್ ಬೇಕು. ಯಾಕೆಂದ್ರೆ ಅತಿ ಹೆಚ್ಚು ಜನ ನೀವು ಏನು ಹೇಳ್ತೀವಿ ಮನೆ ಹತ್ರ ತಿಳ್ಕೊಂಡ್ಬಿಟ್ಟಿದ್ರೆ ಹೋಟೆಲ್ಗಳನ್ನ. ಅಷ್ಟೇ ಅಲ್ಲ, ಇಲ್ಲಿ ಹಾಸ್ಪಿಟಲ್ಗಳಿದ್ದಾವೆ, ಕಾರ್ಖಾನೆಗಳಿದ್ದಾವೆ, PGಗಳಿದ್ದಾವೆ, ಎಲ್ಲ ಎಲ್ಲಿ ನಡೀತವೆ. ಅವೆಲ್ಲ ನಡೀಬೇಕು ಅಂತಂದ್ರೆ ಈ ಕಮರ್ಷಿಯಲ್ ಬೇಕೇ ಬೇಕು. ಸೊ ಇದನ್ನ ಈಗ ಇವರು ಅವ್ರ ಮೇಲೆ ದೂರ ಅಂತದ್ದು, ನೀವು ಅವ್ರ ಮೇಲೆ ದೂರ ಅಂತ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಹೊಣೆ ಅಲ್ಲ. ಇದಕ್ಕೆ ಇದೇನು ಹೈಕ್ ಆಗಿರೋದಕ್ಕೆ ಅದಕ್ಕೆ ಹೊಣೆ ಅಲ್ಲ. ಅವ್ರು ಏನು ಮಾಡ್ಬಂದ್ರೆ ವ್ಯಾಟನ್ನು ಸೃಷ್ಟಿ ಮಾಡೋವಂಥದ್ದು, ಇಂಪ್ಲಿಮೆಂಟ್ ಮಾಡೋವಂಥದ್ದು ರಾಜ್ಯ ಸರ್ಕಾರಕ್ಕಿದೆ. ಅವ್ರಿಗೇನಿದೆ, ಈ ಎಕ್ಸೈಸ್ ಟ್ಯಾಕ್ಸ್ ಅಂತ ಏನು ಅದಕ್ಕೆ ಸುಂಕ ಬರ್ತದೆ ನೋಡಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅದು ಹೆಚ್ಚುವರಿ ಮಾಡೋಂಥದ್ದು ಅವ್ರಿಗೆ ಬರ್ತದೆ. ಈಗ ಯುದ್ಧದ ಸಮಯದಲ್ಲಿ ನಾವು ಕೊಂಡ್ಕೊಳ್ಳೇಬೇಕಲ್ವಾ? ಅವ್ರು ಇದನ್ನ ಈಗ ಹೇಳಿರಲ್ಲ, ಅಲ್ಲೇ ಕೊಂಡ್ಕೋಬೇಕು ಅಂದಾಗ ತಗೊಳ್ಳೇಬೇಕು ನಾವೀಗ. ಈಗ ನಮ್ಗೆ ಇಲ್ಲಿ ನಮ್ಮ ದೈನಂದಿನ ಬದುಕು ಹಾಳಾಗುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ವ್ಯತ್ಯಾಸ ಆದಾಗ ನಾವು ಸಹ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಮೇಡಮ್.